ನಮಸ್ತೆ ಬಂಧುಗಳೇ, ವೆಲ್ಕಮ್ ಟು ವಸುಜಯ ಮಲ್ನಾಡ್ ಕುಕಿಂಗ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ. ಬನ್ನಿ, ಇವತ್ತು ಒಂದು ದಿಢೀರನೆ ಮಾಡುವಂಥ ಸಮೋಸ ಮಾಡೋಣ. ಸಮೋಸ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಆಲೂಗಡ್ಡೆ ಬೇಯಿಸಿ ಇಟ್ಕೊಂಡಿದ್ದೀನಿ, ಇಲ್ಲಿ ಸಿಪ್ಪೆ ತೆಗೆದು. ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಒಂದು ಮುಚ್ಚಳ, ಅಂದರೆ ಬಾಟ್ಲಿ ಮುಚ್ಚಳದಲ್ಲಿ ಒಂದು ಮುಚ್ಚಳ, ಒಂದು ಬೌಲು ಅಂದ್ಕೊಳ್ಳಿ, ಒಂದು ಬೌಲು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆ ಒಂದು ಬೌಲು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಹಾಗೆ ಸ್ವಲ್ಪ ಅಜ್ವಾನ ಹಾಕ್ಕೊಳ್ಳೋಣ. ಅಜ್ವಾನ ಹಾಕ್ಕೊಂಡು ಇವಾಗ ಸ್ವಲ್ಪ ಕಸೂರಿ ಮೇಥಿ ತೊಗೊಳ್ಳೋಣ. ಕಸೂರಿ ಮೇಥಿ ಅಂದರೆ ಗೊತ್ತಲ್ವಾ? ಕಸೂರಿ ಮೇಥಿ ಇಲ್ಲ ಅಂದರೆ ಅದನ್ನ ಸ್ಕಿಪ್ ಮಾಡ್ಬೋದು. ಕಸೂರಿ ಮೇಥಿ ಅಂದರೆ ಸಿಗುತ್ತೆ, ಮೆಂತ್ಯ ಸೊಪ್ಪು ಒಣಗಿಸಿರ್ತಾರೆ, ಅದನ್ನೇ ಕಸೂರಿ ಮೇಥಿ. ಇವಾಗ ಬಿಸಿ ಅದೆಲ್ಲ ಹಾಕಾದ್ಮೇಲೆ ಬಿಸಿ ಆಯಿಲ್ ಇರುತ್ತಲ್ಲ, ಸ್ವಲ್ಪ ಕಾಯಿಸಿದ ಆಯಿಲನ್ನು ಅದನ್ನು ಸ್ವಲ್ಪ ಹಾಕ್ಕೊತಿದ್ದೀನಿ. ಒಂದು 4 ಸ್ಪೂನ್ ಹಾಕಿದ್ದೀನಿ. 4 ಸ್ಪೂನಷ್ಟು ಅಳತೆ ಹಾಕ್ಕೊಂಡು ಈ ಥರ ಕೈಯಲ್ಲಿ, ಅಂದರೆ ಬಿಸಿ ಇರುತ್ತಲ್ವ, ಒಂದು ಸ್ಪೂನ್ ಸಹಾಯದಿಂದ ಎಲ್ಲ ಮಿಕ್ಸ್ ಮಾಡಿಕೊಂಡು ಹಾಗೆ ನೀರು ಹಾಕ್ಕೊಳ್ಳೋಣ. ನೀರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊತ ಕಲಿಸ್ಕೊಳ್ಳೋಣ. ಇವಾಗ ಸ್ವಲ್ಪ ಗಟ್ಟಿ ಕಲಿಸ್ಕೋಬೇಕು. ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕು, ಯಾಕೆಂದರೆ ಮುಂದೆ ಗೊತ್ತಾಗುತ್ತೆ ನೋಡಿ. ಸ್ವಲ್ಪ ಗಟ್ಟಿ ಇದ್ದರೆ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಥರ ಕಲಿಸ್ಕೊಂಡಿದ್ದೀನಿ ನೋಡಿ. ಆಯಿತು, ಈ ಥರ ಕಲಿಸಿದ್ದೀನಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ನೋಡಿ. ಈ ಥರ ಈಗ ಒಂದು 10 ನಿಮಿಷ ಮುಚ್ಚಿಟ್ಕೊಂಬಿಡೋಣ. ಅಲ್ಲಿವರೆಗೆ ಅದು ಸ್ವಲ್ಪ ನೆನೆಯವರೆಗೆ ನಾವು ಇಲ್ಲಿ ಪಲ್ಯ ರೆಡಿ ಮಾಡ್ಕೊಳ್ಳೋಣ. ಅಂದರೆ ಮಸಾಲೆ ಸ್ಟೆಪ್ಪಿಂಗು ಬೇಕಲ್ವಾ, ಅದಕ್ಕೋಸ್ಕರ ಆಯಿಲ್ ಇಟ್ಕೊಂಡಿದ್ದೀನಿ. ಬಾಣಲೆ ಇಟ್ಕೊಂಡು ಆಯಿಲ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಜೀರಿಗೆ ಹಾಕಿದೆ, 1 ಸ್ಪೂನ್ ಜೀರಿಗೆ ಹಾಕಿಬಿಟ್ಟು ಒಂದು ದಪ್ಪ ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನೇ ಹಾಕಿ ಸ್ವಲ್ಪ ಹುರ್ಕೊಳ್ಳೋಣ. ಸ್ವಲ್ಪ ಹುರಿದ ತಕ್ಷಣ ಇವಾಗ ನಾವು ಅದಕ್ಕೆ ನೋಡಿ ಹುರಿದಾಗಿದೆ. ಇವಾಗ ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ಮು ಚಿಕ್ಕದಾಗಿ ಹೆಚ್ಚಿಟ್ಕೋಬೇಕು. ಕ್ಯಾಪ್ಸಿಕಮ್ಮು ಮತ್ತು ಕ್ಯಾರೆಟನ್ನ ತೊಳೆದ್ಬಿಟ್ಟು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತೀನಿ. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ, ಬೇಗ ಬೇಯುತ್ತೆ ಉಪ್ಪು ಹಾಕೋದ್ರಿಂದ. ಹಾಗೆ ಒಂದು ರೌಂಡು ಹುರ್ಕೊಳ್ಳೋಣ. ಹುರ್ಕೊಂಡು ಇವಾಗ ನೋಡಿ, ಶುಂಠಿನ ನಾನು 1 ಇಂಚಷ್ಟು ಶುಂಠಿನ ತುರಿದಿಟ್ಕೊಂಡಿದ್ದೆ, ತೊಳೆದ್ಬಿಟ್ಟು ತುರಿದಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. 1-1.5 ಇಂಚ್ 2 ಇಂಚಷ್ಟು ಹಾಕಿದ್ದೀನಿ, ಸ್ವಲ್ಪ ಜಾಸ್ತಿನೇ ಮಾಡ್ತಿರೋದ್ರಿಂದ. ಹಾಗೆ ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ 1 ಸ್ಪೂನು. ಹಾಗೆ ಅರ್ಧ ಸ್ಪೂನು ಅರಿಶಿನ ಪುಡಿ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಹುರ್ಕೊಂಡು ಇವಾಗ ಗರಂ ಮಸಾಲ, ಮನೆಯಲ್ಲೇ ಮಾಡಿರತಕ್ಕಂಥ ಗರಂ ಮಸಾಲ ನಾನು 1.5 ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇದಕ್ಕೆ ಬೇರೆ ಏನೂ ಹಾಕಿಲ್ಲ, ಇಷ್ಟೇ ಮಸಾಲೆ ಸಾಕು. ತುಂಬ ಮಸಾಲೆ ಆದರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಈಗ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಂಡು ಬೇಯಬೇಕಲ್ಲ, ಒಂದು ಸ್ವಲ್ಪ ಬೆಂದರೆ ಸಾಕು. ಪೂರ್ತಿ ಬೇಯೋದು ಬೇಡ, ಮತ್ತೆ ಬೇಯಿಸ್ಬೇಕಲ್ಲ ನಾವು, ಹಾಗಾಗಿ ಸ್ವಲ್ಪ ಬೆಂದರೂ ಸಾಕು. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ ನಾನು. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇವಾಗ ನೋಡಿ, ಆಲೂಗಡ್ಡೆ ಬೇಯಿಸಿ ಇಟ್ಕೊಂಡಿದ್ದೆಲ್ಲ, ಬೇಯಿಸಿ ಸಿಪ್ಪೆ ತೆಗೆದು ಅದನ್ನು ಈ ಥರ ಸ್ಮ್ಯಾಶ್ ಮಾಡಿ, ಕೈಯಲ್ಲೇ ಸ್ಮ್ಯಾಶ್ ಮಾಡ್ತಾ ಹಾಕ್ತಾಯಿದ್ದೀನಿ. ಆಮೇಲೆ ಬೇಕಾದ್ರೆ ಸ್ಮ್ಯಾಶರಲ್ಲೂ ಮಾಡ್ಕೋಬೋದು. ಹಾಕ್ತಿದ್ದೀನಿ. ಇಲ್ಲಿ ನಾನು 1 kg ಆಲೂಗಡ್ಡೆ ತೊಗೊಂಡಿದ್ದೀನಿ. ಇವಾಗೆಲ್ಲ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳೋಣ. ಸ್ವಲ್ಪ ಈ ಥರ ಮಾಡಬೇಕು, ಹೀಗೆ ಸ್ಪೂನ್ ಸಹಾಯದಿಂದ ಸ್ಮ್ಯಾಶ್ ಥರ ಮಾಡಬೇಕು. ಅಂದರೆ ಗಂಟದು ಹಾಗೆ ಪೀಸ್ ಇರಬಾರ್ದು ನೋಡಿ. ಚೆನ್ನಾಗಿ ಸ್ಮ್ಯಾಶ್ ಮಾಡಿದ್ದೀನಿ. ಇವಾಗ ನಾನು 1 ಬಟ್ಲು ಬಟಾಣಿನ ಬೇಯಿಸಿಟ್ಕೊಂಡಿದ್ದೆ, ಉಪ್ಪು ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ ನಾನು. ಅದನ್ನು ಹಾಗೆ ಬೇಯಿಸಿಟ್ಕೊಂಡಿದ್ದನ್ನ ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಲಾಸ್ಟಿಗೆ. ಅಂದರೆ ಹೇಗಿದ್ದರೂ ಬೆಂದಿದೆ, ಉಪ್ಪು ಹಾಕಿದ್ದೀನಲ್ವ, ಅದಕ್ಕೆ ಲಾಸ್ಟಿಗೆ ಮಿಕ್ಸ್ ಮಾಡಿ ಇವಾಗ ಆಫ್ ಮಾಡಿಬಿಡೋಣ. ಇವಾಗ ನೋಡಿ, 1 ಸ್ಪೂನು ಮೈದಾ ಹಿಟ್ಟಿಗೆ ಒಂದು ಸ್ವಲ್ಪ ನೀರು ಹಾಕಿ ಈ ಥರ ಇದನ್ನು ಅಂಟು ಅಂತ ಮಾಡಿಟ್ಕೋಬೇಕು. ಇದನ್ನು ಈ ಥರ ಅಂಟು ಮಾಡಿಟ್ಕೊಂಡ್ರೆ, ಇದಕ್ಕೆ ಊರಲ್ಲೆಲ್ಲ ಅವಾಗೆಲ್ಲ ಮಾಡ್ತಿದ್ರು ಗೊತ್ತಲ್ವ ನಿಮಗೆ, ಹಳ್ಳಿ ಕಡೆ ಎಲ್ಲ. ಆವಾಗ ಪೇಪರು ಫಂಕ್ಷನಿಗೆ ಏನಾದ್ರು ಪೇಪರ್ ಹಚ್ಚಬೇಕು, ಅಂಟಿಸ್ಬೇಕು ಅಂದರೆ ಕಲರ್ ಪೇಪರ್ನ ಕಟ್ ಮಾಡಿಬಿಟ್ಟು ಇದೇ ಅಂಟು ಥರ ಮಾಡಿಬಿಟ್ಟು ಹಚ್ಚೋರು. ಈಗ ನಾನು ಇದನ್ನು ಮಾಡ್ತಿದ್ದೀನಿ ನೋಡಿ. ಇವಾಗ ಸ್ವಲ್ಪ ಒಣಗಿದೆ, ಇನ್ನೊಂದು ಚೂರೆಲ್ಲ ಚೆನ್ನಾಗಿ ನಾದ್ಕೊಳ್ಳೋಣ. ಸ್ವಲ್ಪ ಆರಿದೆ, ಒಣಗಿದೆ ಅಲ್ಲ, ಆರಿದೆ, ಇದಾಗಿದೆ, ನೆಂದಿದೆ ನೆನ್ಕೊಂಡಿದೆ ಹಿಟ್ಟು ಅನ್ನೋಕ್ಕೋಗಿ ಆರಿದೆ, ನೆಂದಿದೆ ಏನೋ ಅಂತಿದ್ದೀನಿ. ಇವಾಗ ಉಂಡೆ ಮಾಡ್ಕೊಳ್ಳೋಣ. ಚಪಾತಿ ಹಿಟ್ಟಿರೋ ಅಷ್ಟೇ ಅದಕ್ಕೆ ಮಾಡಿಕೊಂಡ್ರೆ ಸಾಕು, ಇಲ್ಲ ಒಂಚೂರು ದೊಡ್ಡದು ಮಾಡ್ಕೋಬೋದು. ಈ ಥರ ಸ್ವಲ್ಪ ಹಿಟ್ಟು ಹಚ್ಕೊಂಡು ಲಟ್ಸೋಣ. ಚಪಾತಿ ಅಷ್ಟೇ ಆಕಾರಕ್ಕೆ ಲಟ್ಸ್ಕೋಬೇಕು. ಸ್ವಲ್ಪ ದೊಡ್ಡದಾಗಿ ಲಟ್ಸ್ಕೊಂಡ್ರೂ ಪರವಾಗಿಲ್ಲ. ಇವಾಗ 4 ಪೀಸ್ ಮಾಡ್ಕೊಳ್ಳೋಣ. ಈ ಥರ ಕಟ್ ಮಾಡ್ಕೊಳ್ಳೋಣ. ನೀವು ಒಂಥರ ಇದು ಬರುತ್ತಲ್ಲ, ಅದರಲ್ಲಿ ಕಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾನು ಚಾಕುವಲ್ಲೇ ಕಟ್ ಮಾಡ್ತಿದ್ದೀನಿ. ಸ್ವಲ್ಪ ಜೋರಾಗಿ ಕಟ್ ಮಾಡಿದ್ರೆ ನೀಟಾಗಿ ಬರುತ್ತೆ. ನಾನು ನೋಡಿ ಈ ಥರ ಮಾಡ್ಕೊಳ್ತಿದ್ದೀನಿ ಎಲ್ಲ.
ಎಲ್ಲ ಮಾಡಿ ಈಗ ಸ್ವಲ್ಪ ಮಾಡಿಟ್ಕೊತೀನಿ ನೋಡಿ. ಮಾಡಿಟ್ಕೊಂಡಿದ್ದೀನಿ. ಈಗ 1-2-3 ಚಪಾತಿ ಆಗೋಷ್ಟು ಮಾಡಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ಹೇಗೆ ತುಂಬೋದು ನೋಡೋಣ ಬನ್ನಿ. ನೋಡಿ, ಇದು ನಾವು ಮಾಡಿಟ್ಕೊಂಡಿದ್ವಲ್ಲ ಅಂಟು ಮೈದಾ ಹಿಟ್ಟಿಂದು, ಅದನ್ನು ಈ ಥರ ತಗೊಂಡು ಬೆರಳಲ್ಲಿ ಅರ್ಧಕ್ಕೆ ಹೀಗೆ ಹಚ್ಕೋಬೇಕು. ಅರ್ಧಕ್ಕೆ ಮಾತ್ರ ಹಚ್ಕೋಬೇಕು. ಈ ಸೈಡು ಅರ್ಧಕ್ಕೆ ಹಚ್ಕೋಬೇಕು. ನೋಡಿ, ಇಲ್ಲಿ ಈ ಥರ ಅಂಟಿಸ್ಬೇಕು ತಗೊಂಡು. ಕಾಣಿಸ್ತಿದೆಯಲ್ವ? ಮತ್ತು ಈ ಕಡೆ ಒಂದು ಸ್ವಲ್ಪ ಅಂಟಿಸ್ಕೊಂಡು ಹಚ್ಕೊಂಡು ಮತ್ತೆ ಈ ಥರ ಅಂಟಿಸ್ಬೇಕು. ಅಂದರೆ ಆ ಕಡೆದು ಈಗ ಮಂಡಕ್ಕಿ ಎಲ್ಲ ಮಾಡಿದರೆ ಕೊಡ್ತಾರಲ್ವ, ಮಂಡಕ್ಕಿ ಮಾಡಲಿಕ್ಕೆ ಮಂಡಕ್ಕಿ ತುಂಬಿಟ್ಟು ಪ್ಯಾಕೆಟ್ ಮಾಡಿ ಕೊಡ್ತಾರಲ್ಲ, ಆ ಥರ ನೋಡಿ. ಈ ಥರ ಹಾಗೆ ಈಗ ಓಪನ್ ಮಾಡಿದರೆ ಈಗ ಈ ಥರ ಆಯಿತು. ಇದ್ರ ಒಳಗಡೆ ಇವಾಗ ನಾವು ಮಾಡಿದ್ವಲ್ಲ ಸ್ಟೆಪ್ಪಿಂಗು, ಅದನ್ನು ತುಂಬೋಣ. ಇವಾಗ ನೋಡಿ ಕಾಣ್ತಿದೆ ಅಲ್ವಾ? ಹೀಗೆ ತುಂಬೋಣ. ಸ್ಪೂನ್ ಸಾಯ್ದವ್ರಿ, ಈ ಸ್ಪೂನ್ ಹಿಂಭಾಗದಿಂದ ಸ್ವಲ್ಪ ಹೀಗೆ ಗಟ್ಟಿಯಾಗಿ ಒತ್ತಬೇಕು. ಆವಾಗ ಕೆಳಗಡೆ ಅಂದರೆ ಹೋಲ್ ಚಿಕ್ಕದಿರುತ್ತಲ್ವ ನೋಡಿ, ಇಲ್ಲಿವರೆಗೆ ಬರುತ್ತೆ. ಬಂತು ಇವಾಗ ನೋಡಿ, ತುಂಬ್ಕೊಂತು. ಇವಾಗ ಮತ್ತೊಂದು ಸ್ವಲ್ಪ ಹಿಡಿಸುತ್ತೆ. ಇದು ಹಾಕ್ಕೊಳ್ಳೋಣ ಇನ್ನೊಂದು ಸ್ವಲ್ಪ ಈ ಮಿಶ್ರಣನ, ಮಸಾಲೆ ನೋಡಿ. ಈ ಥರ ಕೈಯಲ್ಲಿ ಒತ್ಕೊಂಡು ಇವಾಗ ಈಗ ಹಿಡ್ಕೊಂಡು ನೋಡಿ, ಈ ಥರ ಹಾಕ್ಕೊಂಡು ಮತ್ತೆ ಇದೊಂದು ಚೂರು ತೊಗೊಂಡು ಗಮ್ಮನ್ನು, ಅಂದರೆ ಗಮ್ಮು ಅಂದರೆ ಮೈದಾ ಹಿಟ್ಟಿಂದಲ್ವ, ನಾವು ಅದ್ರ ಗಮ್ಮು. ಇವಾಗ ಈ ಥರ ಆ ಕಡೆ ಈ ಕಡೆ ನೋಡಿ ಹೀಗೆ ಪ್ರೆಸ್ ಮಾಡಿಬಿಟ್ಟು ಇವಾಗ ಆ ಉಳಿದಿದ್ದ ತುದಿನ ಈಚೆಗೆ ಹೀಗೆ ಅಂಟಿಸಿ ಮತ್ತೆ ಈ ಕಡೆ ಹೀಗೆ ಅಂದುಬಿಟ್ರೆ ಬಂತು ಸಮೋಸ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಎಲ್ಲ ಮಾಡ್ಕೊಂಡು ಬನ್ನಿ. ಇವಾಗ ಎಲ್ಲ ಮಾಡ್ತೀನಿ ನಾನು. ಕಾಣಿಸ್ತಿದ್ದಲ್ಲ? ಒಂದು ತೋರಿಸಿದ್ರು ಅಷ್ಟೇ, 2 ತೋರಿಸಿದ್ರು ಅಷ್ಟೇ ಅಲ್ವಾ? ಅದನ್ನೇ 2 ಸಲ ನೋಡ್ಕೊಂಡ್ರೆ ಆಯಿತು. ನೋಡಿ, ಎಣ್ಣೆ ಕಾದಿದೆ. ಇವಾಗ ನಾನು ಹೀಗೆ ಮಾಡಿಟ್ಕೊಂಡಿದ್ದೀನಿ ಇಷ್ಟೊಂದು. ಇವಾಗೆಲ್ಲ ಒಂದೊಂದೇ ಹಾಕಿ ಕರಿಯೋಣ. ಅಂದರೆ ದೊಡ್ಡ ಉರಿಯಲ್ಲಿ ಇಟ್ಕೊಂಡು ಕರಿಬಾರ್ದು, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕರಿಬೇಕು. ಇದನ್ನು ಸೀದೋಗುತ್ತೆ, ಮೇಲ್ಗಡೆ ಸೀದೋಗುತ್ತೆ, ಒಳಗಡೆ ಕ್ರಿಸ್ಪಿಯಾಗಿ ಬರಲ್ಲ. ಹಾಗಾಗಿ ಈ ಥರನೇ ಬೇಯಿಸ್ಕೋಬೇಕು, ನಿಧಾನಕ್ಕೆ ಬೇಯಿಸ್ಕೊಂಡು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಒಂದು ಲೈಕ್ ಕೊಟ್ಟರೆ ನನಗೆ ತುಂಬ ಖುಷಿಯಾಗುತ್ತೆ. ನೋಡಿ, ಎಲ್ಲ ತಕ್ಕೊಳ್ಳೋಣ. ಈ ಥರ ನೋಡಿ ಬೆಂದಿದೆ. ಇವಾಗ ಯಾರನ್ನ